ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಬಾಕ್ಸ್. ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಈಗ ಗಂಟೆ ಬಂದು 4:15 ಆಗ್ತಾ ಬಂತು. ಹಾಗೆ ಇವತ್ತು ಶನಿವಾರ ಅಲ್ಲ, ಹಾಗೆ ಕೆಲವು ಬರ್ಲಿಕ್ಕುಂಟು. ಆಮೇಲೆ ಬರೆದ್ರೆ ಆಮೇಲೆ ನಾಳೆ ಫ್ರೀ ಇರ್ಬೋದು ಅತ್ತೆಯರು. ಹಾಗೆ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಮಳೆ ಬರ್ತಾ ಉಂಟು. ಈಗ ನೋಡಿ, ಹೀಗೆ ಮಳೆ ಬರ್ತಾ ಉಂಟು. ನಾನು ನಿಮಗೆ ತೋರಿಸ್ತೇನೆ. ಇದೀಗ ಸೆಕೆಂಡ್ ಡೇ ನಾನು ಮಳೆ ಬರುವ ಟೈಮಲ್ಲಿ ವ್ಲಾಗ್ ಮಾಡೋದು ಅಂತ ಹೇಳಿದರೆ ತೋರಿಸ್ತೇನೆ ನಿಮಗೆ. ನೋಡಿ, ಫುಲ್ ನಿಮಗೆ ಕಾಣ್ತಾ ಉಂಟು ಅದು ನಂಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನೋಡಿ, ಇಲ್ಲಿ ಹನಿ 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 ಬೀಳ್ತಾ ಉಂಟು. ಬರ್ತಾ ಉಂಟು ಮಳೆ, ಒಂದು ನಾಡಿನ ನೀರಿಳಿವಷ್ಟು ಮಳೆ ಬರ್ತಾ ಉಂಟು. ನೋಡಿ, ಇದಾಗಿ ಬೀಳ್ತಾ ಉಂಟು. ಹಾಗೆ ನಾನು ಮೊನ್ನೆ ಒಂದು ಇದಾಕಿದ್ದೆಲ್ಲ, ಇದು ತುಂಬ ಚೆಂದ ಗ್ರೋ ಆಗಿದೆ. ನಾನು ನಿಮಗೆ ಅದೇ ನೀವು ಎಲ್ಲ ಬ್ಲಾಗಲ್ಲೆಲ್ಲ ನೋಡಿರ್ತೀರಿ. ಇದೆಲ್ಲ ನೋಡಿ, ನಾಳೆಗೆ 4 ಮೊಗ್ಗು ಉಂಟದು, 4 ಮೊಗ್ಗು. ಆಮೇಲೆ ಈ ನೆಲಗುಲಾಬಿದು ಕಮ್ಮಿ ಈಗ. ಮತ್ತು ಇದು ನೋಡಿ, ನಾನು ಇದನ್ನು ತೋರಿಸ್ಲಿಕ್ಕೆ ಬಂದದ್ದು ನಿಮಗೆ. ನೋಡಿ, ಚೆಂದ ಉದ್ದಾಗಿ ಬಂದಿದೆ. ಇದು ನನಗೆ ನಮ್ಮ ಒಬ್ಬರು ದೊಡ್ಡಮ್ಮ ಇದ್ದಾರೆ, ಹಾಗೆ ಅವರು ಕೊಟ್ಟದ್ದು. ನೋಡಿ, ಚೆಂದ ಬಂದಿದೆ ಅಂತ. ಆ್ಯಂಡ್ ಈ ಸೊಪ್ಪು ಯಾವುದು ಅಂತ ಕೆಲವರಿಗೆಲ್ಲ ಗೊತ್ತಿರಲಿಕ್ಕಿಲ್ಲ, ಅದಕ್ಕೆ ಹೇಳುವ ಅಂತ ಹೇಳಿ ಇದನ್ನು ನಾವು ಪಲ್ಯ ಮಾಡ್ತೇವೆ. ಹೆಸರೆಂತ ಅಂತ ನನಗೆ ಸರಿ ಗೊತ್ತಿಲ್ಲ, ಹೆಸರು ಇಲ್ಲದ ಕಾರಣ ನಾನು ಪಲ್ಯ ಸೊಪ್ಪು ಅಂತೇಳಿ ಕರೆಯೋದು. ಅದನ್ನು ನಾವು ಚೆಂದ ಆಗ್ತದೆ ಪಲ್ಯ ಎಲ್ಲ ಮಾಡಿ ತಿನ್ನಲಿಕ್ಕೆ. ಅದರ ಜೊತೆ ನೆಲ ಬಸಳೆ ಮತ್ತು ಕೆಲವೊಂದು ಸೊಪ್ಪು, ಬಸಳೆ ಸೊಪ್ಪು ಇಂಥದ್ದೆಲ್ಲ ಹಾಕಿ ಮಾಡಬೇಕು, ಚೆಂದ ಆಗ್ತದೆ. ಅದರದ್ದು ತುಂಬ ಗಿಡ ಉಂಟು ನಮ್ಮಲ್ಲಿ. ಕೆಲವೊಂದೆಲ್ಲ ಹುಳ ತಿಂದಿದೆ, ತೋರಿಸ್ತೇನೆ. ಇಲ್ಲೆಲ್ಲ ಉಂಟಲ್ಲ, ಇದೆಲ್ಲ ಕೆಲವು ಹುಳ ಎಲ್ಲ ತಿಂದಿದೆ. ಇದನ್ನು ಪಲ್ಯ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಇಲ್ಲಿ ನೀವು ಮೊನ್ನೆ ವ್ಲಾಗಲ್ಲಿ ನೋಡಿರ್ಬೋದು, ಇಲ್ಲಿ ಫುಲ್ ಇತ್ತು ಹೂವಿನ ಬಳ್ಳಿ, ಅದನ್ನೆಲ್ಲ ಅಮ್ಮ ಕಡ್ದು ಹಾಕಿದ್ದಾರೆ. ನೋಡಿ, ಹಾಗೆ ಬದನೆ ಆಗಿದೆ. ಬದನೆಕಾಯಿ ಎಲ್ಲೋ ಬದನೆಕಾಯಿ ನೋಡಿ, ಇಲ್ಲೊಂದು ಬದನೆ. ಆಮೇಲೆ ಅದು ಆ ಕಡೆ ಹೂವಲ್ಲಿ ಒಂದು ಬದನೆ, ಇಲ್ಲಿ ಈ ಬದನೆ ನೋಡಿ, ಇದು ಬದನೆ. ಆಮೇಲೆ ಇಲ್ಲೊಂದು ಬದನೆ. ಟೋಟಲ್ ಇಷ್ಟು 3 ಬದನೆ ಉಂಟು. ಹಾಗೆ ಆಮೇಲೆ ಆ ಚೆಂಡು ಹೂವೆಲ್ಲ ಮಳೆಗೆ ಹಾಳಾಗ್ತಾ ಉಂಟು. ಮಳೆ ಬರುವ ಟೈಮಲ್ಲೆಲ್ಲ ತರಕಾರಿ ಅಷ್ಟೊಂದು ನೆಡ್ಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಮಳೆಯ ನೀರಿಗೆ ಅದು ಹಾಳಾಗ್ತದೆ. ನೀರು ಜಾಸ್ತಿ ಆದರೂ ಒಳ್ಳೆಯದಲ್ಲ, ನೀರು ಕಡಿಮೆ ಆದರೂ ಒಳ್ಳೆಯದಲ್ಲ ಅಲ್ಲ. ಹಾಗೆ ಕೆಲವೊಂದೆಲ್ಲ ಗಿಡ ಸಾಯ್ತಾ ಉಂಟು. ಹಾಗೆ ನಾನು ನೆಲಗುಲಾಬಿ ಕೂಡ ಸಾಯ್ದು ಬೇಡ ಅಂತ ಹೇಳಿ ಈ ಕಡೆ ತಂದಿಟ್ಟದ್ದು ಅಷ್ಟೇ. ನೋಡಿ, ಫುಲ್ ಗ್ರೀನ್ 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 ಗ್ರೀನ್. ಹಾಗೆ ಆ್ಯಂಡ್ ನಮ್ಮ ಮನೆಗೆ ಇನ್ನೂ 2 ಹೊಸ ಮೆಂಬರ್ಸ್ಗಳು ಆ್ಯಡ್ ಆಗಿದ್ದಾರೆ. ಅಂದರೆ ಬೆಕ್ಕು ಮರಿ ಇಟ್ಟಿದೆ, ಬಿಲ್ಲಿ 2 ಮರಿ ಇಟ್ಟಿದ್ದಾಳೆ. ಪ್ರತಿ ಸಲ 3 ಮರಿ ಇಡೋದಿಲ್ಲ, ಇವತ್ತು ಈ ಸರ್ತಿ 2 ಮರಿ ಇಟ್ಟಿದ್ದಾಳೆ. ಅದು ಬಕೆಟಲ್ಲಿ ಇತ್ತು, ಬಟ್ ಒಂದಿನ ಕಾಣೆ ಆಯಿತು. ಅಂದರೆ ಮೊನ್ನೆ ಕಾಣೆ ಆಯಿತು. ಎಲ್ಲಿಂಟು ಅಂತ ಹುಡುಕುವಾಗ ಅದೊಂದು ಮಂಚದಿಂದ ಹೀಗೆ ಒಂದು ತೊಟ್ಟಿಲ್ ಥರ ಒಂದು ಬಟ್ಟೆ ಇಲ್ದಿದೆ, ಅದರಲ್ಲಿ ಕೂಡ ಜಾಗ್ರತೆಯಾಗಿ ಬೆಚ್ಚಗೆ ಇಟ್ಟಿದ್ಲು. ಹಾಗೆ ಮತ್ತೆ ಮುಟ್ಟೋದು ಬೇಡ ಅಂತೇಳಿ ಈಗ ಸಹ ಅಲ್ಲೇ ಉಂಟು. ಈಗ ನಮ್ಮ ಮನೆಯಲ್ಲಿ ಬೆಕ್ಕುಗಳ ಸಂಖ್ಯೆ ಕಂಠ, ಬಿಲ್ಲಿ, ಲಿಲ್ಲಿ, ಹಾಗೆ ಈಗ ಇಟ್ಟಿರುವಂಥ 2 ಬೆಕ್ಕಿನ ಮರಿಗಳು. ಟೋಟಲ್ 5 ಬೆಕ್ಕಾಯಿತು. ಅದರಲ್ಲೆಲ್ಲ ಇಟ್ಕೊಳ್ಳಿಕ್ಕಿಲ್ಲ ಆ ಮರಿಗಳಲ್ಲಿ, ಅಂದರೆ ಅದು ಸರಿಯಾಗಿ ಬೆಳೆದು ದೊಡ್ಡ ಆದರೆ ಯಾರಿಗಾದರೂ ಕೊಡೋದು. ಅಂದರೆ ನಮಗೆ ಅಂದರೆ ಎಷ್ಟು ಜಾಸ್ತಿ ಬೇಕನ್ನೆಲ್ಲ ಸಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ. ಹಾಗೆ ನೋಡಿ, ಚಳಿಗೆ ಚಂದ ಚಾಚಿ ಮುಚ್ಚಲಿಲ್ಲ ಬೇಡ ಅಂತೇಳಿ. ಬೆಳಿಗ್ಗೆ ಕೊರಕ್ಕೆನೆ ಬಂದಿದೆ, ಮಳೆ ಬರ್ತಾ ಉಂಟಲ್ಲ, ಚಂದ ಆಗ್ತದೆ ಮಲಗಲಿಕ್ಕೆ. 5 ಗಂಟೆ ಆಗ್ತಾ ಬಂತು ಈಗ. ಹಾಗೆ ಮತ್ತು ನಮಗೆ ಕೆಲವೊಂದು ಡ್ರಾಯಿಂಗ್ಸ್ ಮಾಡ್ಕೊಂಡು ಬರಲಿಕ್ಕೆ ಹೇಳಿದರು, ಏನೋ ಒಂದು ಕಾಂಪಿಟೇಷನಿಗೆ. ಹಾಗೆ ನಾನು 2 ಸಲ ಡ್ರಾಯಿಂಗ್ ಮಾಡಿಕೊಂಡು ಹೋಗಿದ್ದೆ. ಹಾಗೆ ಈಗ ಅದರದ್ದು 2 ಫೋಟೋಗಳನ್ನು 2 ಡ್ರಾಯಿಂಗಿದ್ದು ಫೋಟೋ ಹಾಕ್ತೇನೆ. ಫಸ್ಟಿಗೆ ಹಾಕೋದು ಅದು ನಾನು ಖಾಲಿ A4 ಶೀಟಲ್ಲಿ ಮಾಡಿರುವಂಥದ್ದು. ಆಮೇಲೆ ಅಲ್ಲಿ ಶಾಲೆಯಿಂದ ಒಂದು ಡ್ರಾಯಿಂಗ್ ಶೀಟೇ ಕೊಟ್ಟರು, ಅದರಲ್ಲಿ ಮಾಡಿಕೊಂಡು ಹೋಗಲಿಕ್ಕೆ. ಹಾಗೆ ಅದನ್ನು ನಾನೀಗ ನಿಮಗೆ
ಹಾಕ್ತೇನೆ ನೋಡಿ. ನೋಡಿ, ಇದು ಮೊದಲನೆಯ ಡ್ರಾಯಿಂಗ್ ಆ್ಯಂಡ್ ಇದು ಎರಡನೇ ಡ್ರಾಯಿಂಗ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಹೇಗಿತ್ತಂತೇಳಿ ಡ್ರಾಯಿಂಗ್. ಅದು ನಾವು ಅಂದರೆ ಪರಿಸರದ ಬಗ್ಗೆನೇ ಇದು ಕಲ್ಪನೆ ಮಾಡಿಕೊಂಡು ಮಾಡಿದ್ದು. ಒಂದು ಸೈಡು ಕಸ, ಪ್ಲಾಸ್ಟಿಕ್, ನೀರು ಕಲುಷಿತ ಅದು, ಸೊ ಅದರ ಬಗ್ಗೆ ಎಲ್ಲ ಇದು ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಒಳ್ಳೆಯ ಪರಿಸರ, ಚೆನ್ನಾಗಿ ಮಳೆ ಎಲ್ಲ ಇರುವಂತಹ ಪರಿಸರ, ಗಿಡ ಮರ ಎಲ್ಲ ಚೆಂದ ಇರುವಂತಹ ಪರಿಸರದ ಬಗ್ಗೆ. ಹಾಗೆ ಅದೇನೋ ಟಾಪಿಕ್ ಏನೋ ಇತ್ತು, ನನಗೆ ಅದು ಮರ್ತೋಯ್ತು. ಹಾಗೆ ನಮಗೆ ಎಂತ ಅಂತ ಹೇಳಿದರೆ, ದೀಪಾವಳಿ ಟೈಮಲ್ಲೆಲ್ಲ ಗೂಡು ದೀಪ ಜಾಸ್ತಿ. ನೋಡಿ, ಇಲ್ಲಿ ಸೊಳ್ಳೆ ಉಂಟು, ಹಾರಿ ಹೋಯ್ತಾ ಅಂತ. ನಮಗೆ ದೀಪಾವಳಿ ಸಮಯದಲ್ಲೆಲ್ಲ ಗೂಡು ದೀಪ ಮಾಡೋದೊಂದು ಜಾಸ್ತಿ ಎಂತ ಹೇಳೋದು, ಅದಕ್ಕೆ ಖುಷಿ ಅಂತಾನೆ ಹೇಳ್ಬೋದು. ತುಂಬ ಇಷ್ಟ ಮಾಡಲಿಕ್ಕೆ. ಹಾಗೆಯೇ ತುಂಬ ಮಾಡಿದ್ದೇವೆ ನಾವು ಗೂಡು ದೀಪ. ನಿಮಗೆ ಹಿಂದೆ ಕಾಣಿಸ್ತಿರ್ಬೋದು ನೋಡಿ, ಇದೊಂದು ತೋರಿಸ್ತೇನೆ ನಿಮಗೆ ನೋಡಿ. ಇದೊಂದು, ಆಮೇಲೆ ಇದೊಂದು, ಆಮೇಲೆ ಇದು, ಅದು, ಇದೆಲ್ಲ ನಾನು ಮತ್ತು ನನ್ನ ಅಣ್ಣ ಸೇರಿ ಮಾಡೋದು. ಅಂದರೆ ಒಂಥರ ಖುಷಿ. ನಾವು ಪ್ರತಿ ಸಲ ಕೂಡ ಮಾಡ್ತೇವೆ. ಈಗ ಇದು ಹೀಗೆ ಉಂಟಲ್ಲ, ಇದು ಮಳೆ ಬಂದು 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 ಚಂಡಿ ಆಗ್ತದೆ, ಆಮೇಲೆ ಅದನ್ನು ತೆಗೆಯೋದು, ದೀಪಾವಳಿ ಬರುವಾಗ ಪುನಃ ಮಾಡೋದು. ಹಾಗಂತೇಳಿ ಬೇರೆ ಉಂಟು, ಅಂಗಡಿಯಿಂದ ತಂದದ್ದು ಬೇರೆ ಉಂಟು, ಆದರೂ ಸಹ ನಾವೊಂದು ಮಾಡೋದು. ಹಾಗೆ ಮಾತಾಡ್ತಾ ಮಾತಾಡ್ತಾ ಜೋರು ಮಳೆ ಬರ್ತಾ ಉಂಟೀಗ. ನಾನು ಕೊಡೆ ಇಟ್ಕೊಂಡು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ, ಒಂದು ರೆಡ್ ಕಲರ್ ಹೂ ಉಂಟು, ಅದನ್ನು ನಿಮಗೆ ತೋರಿಸುವ ಅಂತ ಹೇಳಿ ಕೊಡೆ ಹಿಡ್ಕೊಂಡೇ ಬಂದಿದ್ದೇನೆ. ಹಾಗೆ ಇಂತು ಕೂತ್ಕೊಂಡೆ. ಈಗ ನಿಮಗೆ ಅದನ್ನು ನಾನು ತೋರಿಸ್ತೇನೆ. ಇದೇ ಆ ಹೂವು, ಚೆಂದ ಉಂಟಲ್ವಾ? ಸೊ ಇದನ್ನೇ ನಾನು ಹೇಳಿದ್ದು. ಆ್ಯಂಡ್ ಅದರ ಮೇಲೊಂದು ಹೂ ಇದೆ ನೋಡಿ. ಹಾಗೆ ಮಲ್ಲಿಗೆ ಹಾಕಿದೆ ನೋಡಿ, ಕೆಲವೆಲ್ಲ ಮಲ್ಲಿಗೆಗಳಾಗಿದೆ ನೋಡಿ. ಮಳೆ ಬರ್ತಾ ಉಂಟು, ಆದರೂ ಸಹ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ. ಮತ್ತೆ ಫೋಕಸ್ ಆಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಅಂದ್ರೆ ಮಳೆ ಬರ್ತಾ ಉಂಟಲ್ಲ, ಹಾಗೆ ನೀರು ಬೀಳ್ತಾ ಉಂಟು, ಸೊ ಫೋಕಸ್ ಆಗ್ತಾ ಇಲ್ಲ. ನಂಗುಂಟಲ್ಲ, ಆಗ ಸಹ ಹಾಗೆ ಶಾಲೆ ಬಿಟ್ಟು ಬರುವಾಗ ಹೀಗೆ ಪದ್ಯ ಹೇಳ್ಕೊಂಡು ನಡ್ಕೊಂಡು ಬರೋದಂದ್ರೆ ತುಂಬ ಇಷ್ಟ. ಇಲ್ಲಿ ಸಹ ಕೆಲವೊಂದು ಮಲ್ಲಿಗೆಗಳಾಗಿದೆ. ಕೆಲವು ಕಡೆ ಎಲ್ಲ ಮಲ್ಲಿಗೆ ಉಂಟು ನೋಡಿ, ಎಷ್ಟು ಉಂಟು. ನಮ್ಗೆ ಕಾಣಿಸ್ತಿರ್ಲಿಕ್ಕಿಲ್ಲ, ಕಾಣಿಸುದಿಲ್ಲ ಅಲ್ಲ, ಅದಕ್ಕೋಸ್ಕರ ಒಂದಾದ್ರೂ ತೋರಿಸ್ತೇನೆ ನೋಡಿ.
ನಾನೀಗ ಒಂದು ಗಿಡ ತೋರಿಸಿದೆ ಅಲ್ಲ, ಅದು ನಾವು ಮಜ್ಜಿಗೆಗೆಲ್ಲ ಹಾಕಲಿಕ್ಕೆ ಬಳಸ್ತೇವೆ. ಎಲೆ ನೋಡಿ, ಇದು ಪರಿಮಳ ಸೇಮ್ ಮಜ್ಜಿಗೆ ಮಾಡಿದ ಪರಿಮಳ ಬರ್ತದೆ. ಇಷ್ಟು ಪರಿಮಳ. ಕೊತ್ತಂಬರಿ ಸೊಪ್ಪು ಈಗ ತೋರಿಸಿದೆ ಅಲ್ಲ ನಿಮಗೆ ಒಂದು ಗಿಡ, ಅದು ಪರಿಮಳ. ಸ್ವಲ್ಪ ಅದನ್ನು ಹೀಗೆ ಕೈಯಲ್ಲಿ ಮುಟ್ಟಿದ್ರೆ ಸಾಕು, ಪರಿಮಳ ಬರ್ತದೆ. ನಾನು ಎಲ್ಲೇ ಹೋಗಿ ಬರಲಿ, ಏನೇ ಆಗಲಿ, ಅಲ್ಲೆರೆಗೆ ಹೋಗಿ ಬಂದ್ರು ಸಹ ಈ ನಮ್ಮ ಲಿಲ್ಲಿ ಉಂಟಲ್ಲ, ನನ್ನ ನಿದ್ರೆಗೆ ಭಂಗ ಆಗುದು ಬೇಡ ಅಂತೇಳಿ ಚಂದ ಮಲಗಿದ್ದಾಳೆ. ಹಾಗೆ ನಾನು ಅಡಿಗೆ ರೂಮಿಗೆ ಬಂದದ್ದು ನೀರು ಕುಡಿಯುವ ಅಂತೇಳಿ ಒಂದು ಗ್ಲಾಸ್. ನೋಡಿ ಪಪ್ಪಾಯ. ಫ್ರಿಜ್ಜಲ್ಲಿ ಏನು ಇಲ್ಲ, ನಂಗೆ ಅದೇ ಬೀಜ. ಬೇರೆ ಫ್ರಿಜ್ ಅಲ್ಲಿ ಆದ್ರೆ ಇಲ್ಲಿ ಮುಟ್ಟ ಚಾಕ್ಲೇಟ್ ಇರ್ತದೆ, ಅಲ್ಲಿ ನಮ್ಮ ಇದರಲ್ಲಿ ಇದು ಅದು ಅದು ಇದು ಎಂತದ್ದು ಟೊಮೆಟೊ ಸಾಸ್, ಸೋಯಾ ಸಾಸ್, ಆಮೇಲೆ ಇದು ಹರ್ಷಿಸ್, ಆಮೇಲೆ ಇದೆಂತ ಚಾಕ್ಲೇಟ್ ಅನ್ಕೊಳ್ಬೇಡಿ, ಇದು ಇದು ಕೇಸರಿ ಬಾತಿಗೆಲ್ಲ ಆಗ್ತದೆ, ಕೇಸರಿ ಕಲರ್, ಇದು ಕೆತ್ತಿ ಅಷ್ಟೇ. ಅದು ಮಿನರಲ್ಲ, ಅದು ನೀರು, ತುಪ್ಪ ಅಷ್ಟೇ, ಎಂತ ಇಲ್ಲ ಬೇರೆ. ಇದೊಂದು ಐಸ್ ಟ್ರೇ, ಆಮೇಲೆ ಇದೊಂದು ಐಸ್ ಟ್ರೇ ಅಷ್ಟೇ. ನೋಡಿ ಗಾಯ್ಸ್, ಬೆಂಕಿ ಉರಿತಾ ಇದೆ. ಅಮ್ಮ ಬೆಂಕಿ ಹಾಕಿ ಹೋಗಿದ್ದಾರೆ. ನಾನು ನೋಡಿ ನಿನ್ನೆ ವ್ಲಾಗ್ ಅಲ್ಲೇನು ತೋರಿಸಿದ್ದಾರೆ, ನೆಲ ಬಸಳೆ ತುಂಟು. ಇದರೊಟ್ಟಿಗೆ ಆ ಕೆಂಪು ಸೊಪ್ಪನ್ನು ಹಾಕಿ ಪಲ್ಯ ಮಾಡಬಹುದು. ಇದುಂಟಲ್ವಾ ಈ ಗಿಡ, ದೊಡ್ಡದು ಇದುಂಟಲ್ವಾ ಗಿಡ, ಅದು ಪುನರ್ಪುಳಿ ಗಿಡ. ಅದಕ್ಕೇನು ಹೇಳ್ತಾರೆ, ನೆನಪಿಲ್ಲ, ಇನ್ನೊಂದ್ಸರಿ ನೆನಪಾಗುವಾಗ ಹೇಳ್ತೇನೆ. ಪುನರ್ಪುಳಿ, ಅದರಲ್ಲಿ ಒಂದು ಸಹ ಆಗ್ಲಿಲ್ಲ. ಅದು ಅಣ್ಣನ ಶಾಲೆಯಲ್ಲಿ ಅವತ್ತು ಕೊಟ್ಟ ಗಿಡ, ಅದನ್ನ ಅಣ್ಣ ತಂದು ನೆಟ್ಟದ್ದು. ಹಾಗೆ ಅದೀಗ ಅಷ್ಟು ದೊಡ್ಡದಾಗಿ. ಅನನಾಸ್ ನೋಡಿ, ಚಿಕ್ಕದು, ಎಲ್ಲ ಹೆಗ್ಗಣ ತಿಂತದೆ. ಅಲ್ಲಿ ಹೊಗೆ ಹೋಗುದು ಯಾಕೆ ಗೊತ್ತಾ ಗಾಯ್ಸ್, ಅಲ್ಲಿ ನೀರು ಬೀಳ್ತಾ ಉಂಟು, ನಿಮಗೆ ಕಾಣ್ತಿರ್ಬೋದು ಅಲ್ಲಿ ನೋಡಿ, ನೀರು ಬೀಳ್ತಾ ಉಂಟು, ಹಾಗಾಗಿ ಅಲ್ಲಿ ಹೊಗೆ ಹೋಗ್ತಾ ಉಂಟು. ಹೇಳ್ಲಿಕ್ಕಾಗುಲ್ಲ, ಕೆಲವೊಂದ್ಸಲಿ ಹೊಡಿತದಲ್ವಾ, ಫುಲ್ ಇದು ಆಗ್ತಾ ಉಂಟು, ಅಂದ್ರೆ ಬಿಸಿ ಉಂಟಲ್ವಾ ಅದು, ಹಾಗಾಗಿ. ನೋಡಿ ಹೇಗೆ ಉರಿತಾ ಉಂಟು ಅಂತ. ಇದು ಇದು ಸೊ ಇದರಲ್ಲಿ ಕೆಳಗಡೆ ಒಂದು ನೀರು ತರ ನಿಲ್ತದೆ, ಅದನ್ನ ನಾವು ಕಣ್ಣಿಗೆಲ್ಲ ಮುಟ್ಟಿಸ್ತಾ ಇದ್ವಿ ಅವತ್ತು. ಕಣ್ಣೀರು ಅಂತ ಹೇಳ್ತೀವಿ, ನೀವೆಂತ ಹೇಳ್ತೀರಿ ನಂಗೆ ಗೊತ್ತಿಲ್ಲ. ನಾವು ಕಣ್ಣೀರು ಅಂತ ಹೇಳಿ ನಮ್ಮ ಕಣ್ಣಿಗೆ ಮುಟ್ಟಿಸ್ತಾ ಇದ್ವಿ, ತಂಪಾಗ್ತದೆ, ಕೂಲ್. ಅದು ಇದ್ರಲ್ಲಿ ಆಗುದಾ ಇನ್ನೊಂದ್ರಲ್ಲಿ ಆಗುದಾ ಸರಿ ಗೊತ್ತಿಲ್ಲ, ಬಟ್ ಇದೇ ತರ ಇರ್ತದೆ. ಅದು ಮಾತ್ರ ಮೋಸ್ಟ್ಲಿ ಇದು ಬೇರು ಅಂತ ಕಾಣ್ತದೆ, ಇದೇ ತರ ಒಂದರಲ್ಲಿ ಆಗ್ತದೆ, ನಂಗೆ ಸರಿ ನೆನಪಿಲ್ಲ. ಈ ತರ ಒಂದು ಇದು ಮೋಸ್ಟ್ಲಿ ಬೇರು ಅಂತ ಕಾಣ್ತದೆ, ಇದರಲ್ಲಿ ಆಗ್ತದೆ ಒಂದು, ಅದನ್ನು ನಾವು ಕಣ್ಣೀರ್ ಅಂತೇಳಿ ಕರಿತಿದ್ವಿ. ಬಾಳೆಗೊನೆ ಆಗಿದೆ, ವಾವ್ ಸೋ ಬ್ಯೂಟಿಫುಲ್. ಹೂವಲ್ಲಿ ನೋಡಿ ಕಪ್ಪಾಗಿ ಕಾಣ್ತಿರ್ಬೋದು, ಇಷ್ಟು ಭಾಗ ಅಲ್ಲಿ ಬಾಳೆಗೊನೆ ಆಗಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಕ್ಕಿಯವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.